ರಾಮನಗರದ ಹತ್ತಿರದ ಒಂದು ಸಣ್ಣ ಹಳ್ಳಿಯಲ್ಲಿ ಆನಂದ ಎಂಬ ಹುಡುಗನಿದ್ದ. ಅವನ ಹೆಸರು ಆನಂದವಾಗಿದ್ದರೂ ಅವನ ಜೀವನದಲ್ಲಿ ಆನಂದಕ್ಕಿಂತ ಸಮಸ್ಯೆಗಳೇ ಹೆಚ್ಚು ಇದ್ದವು. ತಂದೆ ರೈತ, ಮಳೆ ಬಂದರೆ ಬೆಳೆ, ಮಳೆ ಬರದಿದ್ದರೆ ಸಾಲ. ತಾಯಿ ಮನೆಯ ಕೆಲಸದಲ್ಲಿ ತೊಡಗಿಸಿಕೊಂಡು ದಿನವಿಡೀ ದುಡಿತ. ಆನಂದ ಶಾಲೆಗೆ ಹೋಗುತ್ತಿದ್ದರೂ ಅವನ ಮನಸ್ಸು ಯಾವಾಗಲೂ ಭಯ, ಆತಂಕ ಮತ್ತು ನನ್ನಿಂದ ಏನೂ ಆಗಲ್ಲ ಎಂಬ ಯೋಚನೆಗಳಿಂದ ತುಂಬಿರುತ್ತಿತ್ತು. ಶಾಲೆಯಲ್ಲಿ ಅವನು ಸರಾಸರಿ ವಿದ್ಯಾರ್ಥಿ. ಗಣಿತ ಬಂದರೆ ತಲೆನೋವು, ಇಂಗ್ಲಿಷ್ ಬಂದರೆ ನಡುಕ. ಪರೀಕ್ಷೆ ಬರ್ತಾ ಇದ್ರೆ ಅವನಿಗೆ ಮೊದಲೇ ಸೋಲಿನ ಭಾವನೆ ಶುರುವಾಗುತ್ತಿತ್ತು. ನಾನು ಓದಿದರೂ ಪ್ರಯೋಜನವಿಲ್ಲ, ನಾನು ಯಾವತ್ತೂ ಫೇಲ್ ಆಗ್ತೀನಿ, ನಮ್ಮಂಥವರಿಂದ ಏನೂ ಆಗಲ್ಲ ಎಂಬ ಮಾತುಗಳು ಅವನ ಮನಸ್ಸಿನಲ್ಲಿ ಪ್ರತಿದಿನ ಗೋಜಾಡುತ್ತಿದ್ವು. ಒಂದು ದಿನ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಬಂತು. ಆನಂದ ಮತ್ತೆ ಕೆಲ ವಿಷಯಗಳಲ್ಲಿ ಕಡಿಮೆ ಅಂಕ ಪಡೆದಿದ್ದ ಸಹಪಾಠಿಗಳು ನಗಿದರು. ಕೆಲವು ಶಿಕ್ಷಕರು ನಿರಾಶೆಯಿಂದ ನೋಡಿದರು. ಆ ದಿನ ಆನಂದ ಮನೆಗೆ ಬಂದು ಅಮ್ಮನ ಮುಂದೆ ಕುಳಿತು ಕಣ್ಣೀರಿಟ್ಟ. ಅಮ್ಮ, ನಾನು ಯಾವತ್ತೂ ಒಳ್ಳೆಯದಾಗಿ ಓದಲಾಗಲ್ಲ, ನನ್ನ ಜೀವನ ಹೀಗೇನೇ ಇರುತ್ತೆ ಎಂದು ಹೇಳಿದ. ಅಮ್ಮ ಅವನ ತಲೆಗೆ ಕೈ ಇಟ್ಟು ಹೇಳಿದಳು, ಮಗ, ಬದುಕು ಪುಸ್ತಕದಂತೆ. ಯಾವ ಪುಟ ಓದ್ತೀನೋ ಅದೇ ಕತೆ ಕಾಣಿಸುತ್ತೆ. ನೀನು ಯಾವಾಗಲೂ ನಕಾರಾತ್ಮಕ ಪುಟ ಓದ್ತೀಯಾ? ಆನಂದಕ್ಕೆ ಆ ಮಾತು ಅರ್ಥವಾಗಲಿಲ್ಲ. ಅದೇ ಸಂಜೆ ಹಳ್ಳಿಗೆ ಹೊಸದಾಗಿ ಬಂದಿದ್ದ ನಿವೃತ್ತ ಶಿಕ್ಷಕ ಶ್ರೀನಿವಾಸ ಸರ್ರನ್ನು ಆನಂದ ಮೊದಲ ಬಾರಿ ನೋಡಿದ. ಅವರು ತುಂಬಾ ಸರಳವಾಗಿ, ಸದಾ ನಗುಮುಖದಿಂದ ಎಲ್ಲರೊಂದಿಗೆ ಮಾತನಾಡುತ್ತಿದ್ದರು. ಆನಂದ ಅವರ ಮನೆ ಮುಂದೆ ಹಾದು ಹೋಗುವಾಗ ಸರ್ ಅವನನ್ನು ಕರೆಯಿದರು. ಹೇ ಮಗು, ಏಕೆ ಇಷ್ಟು ದುಃಖದ ಮುಖ ಎಂದು ಕೇಳಿದರು. ಆನಂದ ತನ್ನ ಜೀವನದ ಎಲ್ಲ ಸಮಸ್ಯೆಗಳನ್ನು ಹೇಳಿಬಿಟ್ಟ. ಸರ್ ಶಾಂತವಾಗಿ ಕೇಳಿಸಿಕೊಂಡರು. ನಂತರ ಒಂದು ಕತೆ ಹೇಳಲು ಶುರು ಮಾಡಿದರು. ಒಂದು ಕಾಲದಲ್ಲಿ ಇಬ್ಬರು ಬೀಜಗಳು ಇದ್ದವು. ಒಂದೇ ಮಣ್ಣಲ್ಲಿ ಬಿತ್ತಿದ್ರು. ಒಂದು ಬೀಜ ಯೋಚಿಸ್ತು, ಈ ಮಣ್ಣು ಗಟ್ಟಿ, ಮಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ನಾನು ಮೊಳೆಯಲ್ಲ. ಇನ್ನೊಂದು ಬೀಜ ಯೋಚಿಸ್ತು, ಸೂರ್ಯ ಇದ್ದಾನೆ, ಮಣ್ಣು ಇದೆ, ನಾನು ಪ್ರಯತ್ನ ಮಾಡ್ತೀನಿ. ಮೊದಲ ಬೀಜ ಮಣ್ಣಲ್ಲೇ ಕೊಳೆತು ಹೋಯ್ತು. ಎರಡನೇ ಬೀಜ ದೊಡ್ಡ ಮರವಾಗಿ ಬೆಳೆದಿತು. ಆನಂದ ಗಮನದಿಂದ ಕೇಳುತ್ತಿದ್ದ. ಸರ್ ಮುಂದುವರೆಸಿದರು. ಮಗು, ಪರಿಸ್ಥಿತಿ ಎರಡಕ್ಕೂ ಒಂದೇ. ಆದರೆ ಯೋಚನೆ ಬೇರೆ. ಜೀವನದಲ್ಲೂ ಹಾಗೆ. ಸಕಾರಾತ್ಮಕವಾಗಿ ಯೋಚಿಸಿದ್ರೆ ಶಕ್ತಿ ಬರುತ್ತೆ. ಆ ದಿನದಿಂದ ಆನಂದನ ಮನಸ್ಸಿನಲ್ಲಿ ಒಂದು ಸಣ್ಣ ಬದಲಾವಣೆ ಶುರು ಆಯಿತು. ಮುಂದಿನ ದಿನ ಬೆಳಗ್ಗೆ ಎದ್ದಾಗ ಮೊದಲ ಬಾರಿ ಅವನು ಕನ್ನಡಿಯ ಮುಂದೆ ನಿಂತು ತನ್ನನ್ನೇ ನೋಡಿಕೊಂಡು ಹೇಳಿದ, ನಾನು ಪ್ರಯತ್ನ ಮಾಡ್ತೀನಿ. ಅದು ದೊಡ್ಡ ವಾಕ್ಯ ಅಲ್ಲ, ಆದರೆ ಆನಂದನ ಜೀವನದಲ್ಲಿ ಅದೇ ಮೊದಲ ದೊಡ್ಡ ಹೆಜ್ಜೆ. ಶಾಲೆಗೆ ಹೋದಾಗ ಗಣಿತ ಪೀರಿಯಡ್ ಇತ್ತು. ಮೊದಲು ಇದ್ದಂತೆ ಭಯ ಬಂದಿತು. ಆದರೆ ಅವನು ಸರ್ ಹೇಳಿದ ಮಾತು ನೆನಪಿಸಿಕೊಂಡ. ಭಯ ಬಂದರೂ ಪ್ರಯತ್ನ ಮಾಡು. ಅವನು ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ. ಅರ್ಥ ಆಗದಾಗ ಸ್ನೇಹಿತನನ್ನು ಕೇಳಿದ. ಮೊದಲ ಬಾರಿ ಅವನು ಕೇಳುವುದಕ್ಕೆ ಹಿಂಜರಿಯಲಿಲ್ಲ. ದಿನಗಳು ಕಳೆದಂತೆ ಆನಂದನಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳು ಕಾಣಿಸಿಕೊಂಡವು. ಅವನು ಬೆಳಗ್ಗೆ ಎದ್ದಾಗ ಇಂದು ಒಳ್ಳೆಯ ದಿನ ಎಂದು ತನ್ನೊಳಗೆ ಹೇಳಿಕೊಳ್ಳುತ್ತಿದ್ದ. ತಪ್ಪು ಆದಾಗ ಇದು ನನ್ನ ಅಂತ್ಯ ಅಲ್ಲ, ಪಾಠ ಎಂದು ಯೋಚಿಸುತ್ತಿದ್ದ. ಮುಂದಿನ ಪರೀಕ್ಷೆ ಬಂದಿತು. ಈ ಬಾರಿ ಆನಂದ ಭಯದಿಂದ ಅಲ್ಲ, ಧೈರ್ಯದಿಂದ ಪರೀಕ್ಷೆ ಬರೆಯಲು ಕುಳಿತ. ಎಲ್ಲ ಉತ್ತರ ಗೊತ್ತಿರಲಿಲ್ಲ, ಆದರೆ ಅವನು ಪ್ರಯತ್ನ ನಿಲ್ಲಿಸಲಿಲ್ಲ. ಫಲಿತಾಂಶ ಬಂದಾಗ ಅವನು ಎಲ್ಲರನ್ನೂ ಅಚ್ಚರಿಗೊಳಿಸಿದ. ಗಣಿತದಲ್ಲಿ ಪಾಸ್. ಅಂಕಗಳು ಜಾಸ್ತಿ ಅಲ್ಲ, ಆದರೆ ಅವನಿಗೆ ಅದು ಬೆಟ್ಟ ಗೆದ್ದಂತೆ ಅನುಭವ ಆಯಿತು. ಅವನು ಓಡಿ ಹೋಗಿ ಶ್ರೀನಿವಾಸ ಸರ್ ಬಳಿ ಹೇಳಿದ, ಸರ್, ನಾನು ಪಾಸ್ ಆಗಿದ್ದೀನಿ. ಸರ್ ನಗುತ್ತಾ ಹೇಳಿದರು, ನೋಡು ಮಗು, ನಿನ್ನ ಅಂಕಗಳು ಅಲ್ಲ ಗೆದ್ದಿದ್ದು, ನಿನ್ನ ಯೋಚನೆ ಗೆದ್ದಿದೆ. ಆನಂದ ಹಳ್ಳಿ ಮಟ್ಟದಲ್ಲಿ ನಡೆಯುವ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಲು ತೀರ್ಮಾನಿಸಿದ. ಮೊದಲು ಅವನು ಹೆದರಿದ. ನಾನು ಹೇಗೆ ಭಾಷಣ ಮಾಡ್ತೀನಿ? ಆದರೆ ಮತ್ತೆ ತನ್ನೊಳಗೆ ಕೇಳಿಕೊಂಡ, ಪ್ರಯತ್ನ ಮಾಡದೆ ಹೇಗೆ ಗೊತ್ತಾಗುತ್ತೆ? ಅವನು ವಿಷಯ ಆಯ್ಕೆ ಮಾಡಿದ. ಸಕಾರಾತ್ಮಕ ಚಿಂತನೆಯ ಶಕ್ತಿ. ಭಾಷಣದ ದಿನ ಅವನು ವೇದಿಕೆ ಮೇಲೆ ನಿಂತಾಗ ಕೈ ನಡುಗಿತು. ಆದರೆ ಜನರತ್ತ ನೋಡಿ ಗಂಭೀರವಾಗಿ ಹೇಳಿದ, ನಾನು ಪರಿಪೂರ್ಣನಲ್ಲ, ಆದರೆ ನಾನು ಪ್ರಯತ್ನಶೀಲ. ಆ ದಿನ ಅವನು ಮೊದಲ ಬಹುಮಾನ ಗೆಲ್ಲಲಿಲ್ಲ, ಆದರೆ ಎಲ್ಲರ ಮೆಚ್ಚುಗೆ ಪಡೆದ. ವರ್ಷಗಳು ಕಳೆದವು. ಆನಂದ ಹಠದಿಂದ ಓದಿದ. ಕಷ್ಟಗಳು ಬಂದವು. ಕೆಲ ಬಾರಿ ಅವನು ಸೋತ. ಆದರೆ ಅವನು ಒಂದು ವಿಷಯ ಮರೆಯಲಿಲ್ಲ. ನನ್ನ ಯೋಚನೆ ನನ್ನ ಭವಿಷ್ಯವನ್ನು ಕಟ್ಟುತ್ತದೆ. ಅವನು ಕಾಲೇಜಿಗೆ ಸೇರಿ ನಂತರ ಶಿಕ್ಷಕನಾದ.
ಹಳ್ಳಿಯ ಮಕ್ಕಳಿಗೆ ಪಾಠ ಹೇಳುವಾಗ ಅವನು ಅಂಕಗಳಿಗಿಂತ ಆತ್ಮವಿಶ್ವಾಸಕ್ಕೆ ಹೆಚ್ಚು ಮಹತ್ವ ಕೊಟ್ಟ. ಒಂದು ದಿನ ಒಬ್ಬ ಹುಡುಗ ಬಂದು ಅವನಿಗೆ ಹೇಳಿದ, ಸರ್, ನನಗೆ ಏನೂ ಬರಲ್ಲ. ಆನಂದ ನಗುತ್ತಾ ಉತ್ತರಿಸಿದ, ನನಗೂ ಒಮ್ಮೆ ಹಾಗೇ ಅನಿಸಿತ್ತು. ಆದರೆ ನಾನು ನನ್ನ ಯೋಚನೆ ಬದಲಿಸಿದೆ. ನೀನು ಕೂಡ ಬದಲಿಸಬಹುದು. ಆ ಕ್ಷಣದಲ್ಲಿ ಆನಂದನಿಗೆ ತನ್ನ ಹಳೆಯ ದಿನಗಳು ನೆನಪಾದವು. ಅವನು ಅರ್ಥ ಮಾಡಿಕೊಂಡ, ಸಕಾರಾತ್ಮಕ ಚಿಂತನೆ ಜೀವನವನ್ನು ಒಂದು ರಾತ್ರಿಯಲ್ಲಿ ಬದಲಿಸೋದಿಲ್ಲ, ಆದರೆ ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಜೀವನವನ್ನು ಉತ್ತಮ ದಾರಿಗೆ ಕರೆದೊಯ್ಯುತ್ತದೆ.